ಜ್ಞಾನಿಯಾದ ಮೇಲೆ ಅವನಿಗೆ ಲೇಪ ಇರೋದಿಲ್ಲ ಅಂತ ಅನ್ನೋದನ್ನ ಅನುಭಾಷ್ಯಕ್ಕನುಸಾರವಾಗಿ ನಾವು ನೋಡ್ತಾ ಇದ್ದೇವೆ. ಗುಣದೋಷೇ ಸುಖಸ್ಯಾಪಿ ವೃದ್ಧಿ ಹ್ರಾಸೋ ವಿಮುಕ್ತಿಗೋ ನೃಣಾಂ ಸುರಾಣಾಂ ಮುಕ್ತೋತು ಸುಖಂ ಕ್ಲುಪ್ತಂ ಯಥಾಕ್ರಮಂ ಅಂತ ತತ್ವಮಂಜರಿಯಲ್ಲಿ 100ನೇ ಗದ್ಯ ಭಾಗದಲ್ಲಿ ಈಗಾಗಲೇ ಅದನ್ನು ನೋಡಿ ಮುಗಿಸಿದ್ದೇವೆ. ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಲೇಪ ಉಚ್ಯತೆ ಅಂತೇನು ಬಂದಿತ್ತು ಅದನ್ನು ಕೂಡ ನಾವು ನೋಡಿ ಮುಗಿಸಿದ್ದೇವೆ. ಅನುವ್ಯಾಖ್ಯಾನದ ಒಂದು ಶ್ಲೋಕ ಅದು. ಅದರ ಮುಂದೆ ಆ 100ನೇ ಗದ್ಯ ಭಾಗ ಏನಿದೆ ಅದರ ಕೊನೆ ಭಾಗ ಏವಂ ಮಾನುಷಾಣ ಮಲೇಪೆ ವಿಶೇಷ ಮುಕ್ತ. ಮನುಷ್ಯರಿಗೂ ಲೋಪ ಇಲ್ಲ ಮತ್ತೆ ದೇವತೆಗಳಿಗೂ ಲೇಪ ಇಲ್ಲ ಅಂತ ಅನ್ನೋದು ಹೌದು. ಆದರೆ ಅಲ್ಲೊಂದು ವಿಶೇಷ ಇದೆ, ವ್ಯತ್ಯಾಸ ಇದೆ. ದೇವತೆಗಳಿಗೂ ಮತ್ತು ಮನುಷ್ಯರಿಗೂ ವ್ಯತ್ಯಾಸ ಇದೆ. ಅದನ್ನು ಈ ಹಿಂದೆ ಹೇಳಿದ್ದೀವಿ. ದೇವಾನ ಮನುಷ್ಠೇಯಂ ಬಾದರಾಯಣ ಇತ್ಯಾದಿ ಸೂತ್ರಾಭಿಮತಂ ವಿಶೇಷವಾಹ. ದೇವತೆಗಳಿಗೂ ಒಂದು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ಅನುಷ್ಠೇಯಂ ಬಾದರಾಯಣ ಅನ್ನೋ ಸೂತ್ರದಲ್ಲಿ ಹೇಳ್ತಾರೆ. ಅದು 3ನೇ ಅಧ್ಯಾಯದ 4ನೇ ಪಾದದ 19ನೇ ಸೂತ್ರ. ಅದು ಅಸ್ತುತ್ಯಧಿಕರಣ. ಈಗಾಗಲೇ ಅಸ್ತುತ್ಯಧಿಕರಣಕ್ಕೆ ಸಂಬಂಧಪಟ್ಟಂತೆ ಪರಾಮರ್ಶಂ ಜೈಮಿನಿಹಿ ಅಚೋದನಾತ್ ಅಪಬದತಿ ಅಂತ ಸೂತ್ರ ನೋಡಿದ್ದೀವಿ. 18ನೇ ಸೂತ್ರ ನೋಡಿದ್ದೀವಿ. 19ನೇ ಸೂತ್ರ ಈಗ ನೋಡಬೇಕು. ಅನುಷ್ಠೇಯಂ ಬಾದರಾಯಣ ಸಾಮ್ಯಶ್ರುತೆ ಓಂ ಅಂತ. ಅನುಷ್ಠೇಯಾನ ಮಧ್ಯೆ ಏವ ಕಾಮತಶ್ಚರಣಂ ಕಾಮತೋ ನಿವೃತ್ತಿ ರೀತಿ ಬಾದರಾಯಣೋ ಮನ್ಯತೆ. ಇದು ಆ ಸೂತ್ರಕ್ಕೆ ಆಚಾರ್ಯರು ಬರೆದಿರುವಂತ ಭಾಷ್ಯ. ಕಾಮಚಾರದ ಬಗ್ಗೆ ಹಿಂದೆ ಬಾದರಾಯಣರ ಶಿಷ್ಯರಾದಂತಹ ಜೈಮಿನಿಗಳ ಅಭಿಪ್ರಾಯ ಒಂದಿತ್ತು. ಸ್ವೇಚ್ಛೆಯಿಂದ ಕಾಮದ ಕರ್ಮಾಚರಣೆ. ಈ ಜ್ಞಾನಿಗಳಾದವರು ತಮ್ಮ ಇಚ್ಛೆಗನುಸಾರವಾಗಿ ಕರ್ಮಗಳನ್ನು ಮಾಡ್ತಾರೆ. ಅದೇ ಕರ್ಮಾಚಾರ. ಕಾಮಚಾರ ಅಂದ್ರೆ ಅದೇ. ಮನಬಂದಂತೆ ಇರುವುದು ಕಾಮಚಾರ ಅಲ್ಲ. ನಿಷಿದ್ಧವಾದನ್ನು ಮಾಡಬೇಕು ಅಂತ ವಿಧಾನ ಏನೂ ಇಲ್ಲ. ಅದನ್ನ ಏನ್ ಮಾಡಬೇಕೋ ಅದನ್ನ ಸ್ವೇಚ್ಛೆಯಿಂದ ಮಾಡ್ತಾರೆ, ಹೀಗರ್ಥ. ಹೊರತು ನಿಷಿದ್ಧವಾದನ್ನ ಮಾಡಬೇಕು ಅಂತ ವಿಧಾನ ಇಲ್ಲ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಇದು ಆ ಜೈಮಿನಿಗಳ ಅಭಿಪ್ರಾಯ. ಇನ್ನು ಬಾದರಾಯಣರ ಅಭಿಪ್ರಾಯ ಈ 19ನೇ ಸೂತ್ರದಲ್ಲಿದೆ. ಅನುಷ್ಠೇಯಾನ ಮಧ್ಯೆ ಏನು ಅನುಷ್ಠಾನ ಮಾಡಬೇಕಾಗಿದೆ ಅದರಲ್ಲೇ ಕೆಲವನ್ನ ಅವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ಸಂಧ್ಯಾದಿ ಕರ್ಮಗಳೇನಿದೆ, ಅನುಷ್ಠಾನ ಮಾಡಬೇಕಾದ ಸಂಧ್ಯಾ ವಂದನೆ, ದೇವರ ಪೂಜೆ ಮೊದಲಾದ ಕರ್ಮಗಳು ಸ್ವೇಚ್ಛೆಯಿಂದ ಪ್ರವೃತ್ತಿ ಅಥವಾ ಸ್ವೇಚ್ಛೆಯಿಂದ ನಿವೃತ್ತಿ, ಇದೇ ಕಾಮಚಾರ. ಯಾಕೆಂದ್ರೆ ಸಾಮ್ಯಶ್ರುತೇ. ಹಾಗೆ ಸಾಮ್ಯಶ್ರುತಿ ಒಂದಿದೆ. ಏನದು ಸಾಮ್ಯಶ್ರುತಿ ಒಂದು ಅಂದ್ರೆ ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈದೃಶ ಏವ ಅಂತ ಹೀಗೊಂದು ಕಾಮಶ್ರುತಿ ಇದೆ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಮಾತು. ಏನೇ ಮಾಡ್ಲಿ ಏನೇ ಬಿಡ್ಲಿ ಅವ್ರು ಹೀಗೆ ಇರ್ತಾನೆ ಅಂತ. ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈದೃಶ ಏವ, ಅವನು ಹೀಗೆ ಇರ್ತಾನೆ ಅಂತ ಆ ಶ್ರುತಿಯಲ್ಲಿ ಹೇಳಿದ್ದಾರೆ. ಕರ್ತವ್ಯವನ್ನು ಮಾಡಿದ್ರು ಬಿಟ್ಟರು ಜ್ಞಾನಿಗೆ ಈದೃಶತ್ವವು ಅಂದ್ರೆ ಸಾಮ್ಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದರಿಂದ ಅದನ್ನು ಸಾಮ್ಯ ಶ್ರುತಿ ಅಂತ ಹೀಗೆ ಹೇಳ್ತಾರೆ. ವಾಸ್ತವಿಕವಾಗಿ ಕರ್ತವ್ಯ ಲುಪ್ತ ಮಾಡಿದರೆ, ಕರ್ತವ್ಯವನ್ನು ಕೈ ಬಿಟ್ರೆ ಪಾಪ ಬರೋದ್ರಿಂದ ಕರ್ತವ್ಯ ಮಾಡಿದ ವ್ಯಕ್ತಿಗೂ ಮಾಡದೇ ಇರುವ ವ್ಯಕ್ತಿಗೂ ಸಮಾನತೆ ಬರೋದು ಸಾಧ್ಯ ಇಲ್ಲ. ಆದ್ರಿಂದ ಸಾಮ್ಯ ಹೇಗೆ ಅಂತ ಒಂದು ಪ್ರಶ್ನೆ ಬಂದ್ಬಿಡ್ತದೆ. ಅದಕ್ಕೆ ಶ್ರುತಿ ಈದೃಶ ಏವ ಅಂತ ಸಾಮ್ಯವನ್ನು ಹೇಳುವುದು ಒಂದು ಉತ್ತರ, ಅಥವಾ ಅದಕ್ಕೊಂದು ಮಹತ್ವ ಇದೆ ಅಲ್ಲಿ. ಜೈಮಿನಿಗಳು ಹೇಳುವಂಥ ಕಾಮಚಾರವನ್ನು ಹೇಳಿದಾಗ ಎಲ್ಲವನ್ನೂ ಅವನು ಸ್ವೇಚ್ಛೆಯಿಂದಲೇ ಜ್ಞಾನಿ ಮಾಡುವುದರಿಂದ ಸಾಮ್ಯಕ್ಕೆ ಅವಕಾಶ ಇಲ್ಲ. ಅದು ಜೈಮಿನಿಗಳು ಹೇಳಿದ ಮಾತು. ಬಾದರಾಯಣರು ಹೀಗೆ ಅಭಿಪ್ರಾಯ ಪಡ್ತಾರೆ. ವಾಸ್ತವಿಕವಾಗಿ ಬಾದರಾಯಣರು ಜೈಮಿನಿಗಳು ಇದಕ್ಕೆಲ್ಲ ಹೇಳಿದಕ್ಕೆಲ್ಲ ಪರಸ್ಪರ ವಿರೋಧ ಏನೂ ಇರೋದಿಲ್ಲ. ಅದು ಅನೇಕ ಕಡೆ ಮುಂದೆ ತೋರಿಸ್ತಾ ಹೋಗ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ನಾವು ನೋಡ್ತೇವೆ. ಆದ್ರಿಂದ ಅವನು ಈದೃಶಯವ ಸಮಾನನಾಗೇ ಇರ್ತಾನೆ. ಅಂದ್ರೆ ಮುಕ್ತಿಯನ್ನು ಪಡಿತಾನೆ. ಅವನಿಗೆ ಅಶುಚಿತ್ವ ಅನ್ನೋದು ಬರೋದಿಲ್ಲ, ಶುಚಿತ್ವನೇ ಇರ್ತದೆ ಅಂತ ಅದರ ತಾತ್ಪರ್ಯ. ಎಷ್ಟು ಆತ್ಮರತರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಭಗವದ್ಗೀತಾದಲ್ಲೂ ಕೂಡ ಹೀಗೊಂದು ಶ್ಲೋಕ ಇದೆ. ಆತ್ಮರತರೇವ ಸ್ಯಾತ್, ಪರಮಾತ್ಮನಲ್ಲಿ ಆಸಕ್ತಿ ಉಳ್ಳವನಾಗಿರ್ತಾನೆ, ಪರಮಾತ್ಮನ ಸಂಘದಿಂದಲೇ ತೃಪ್ತಿಯನ್ನು ಕೂಡ ಪಡೆದಿರ್ತಾನೆ. ಆತ್ಮನ್ಯೇವ ಚ ಸಂತುಷ್ಟಃ, ಅವನಿಗೆ ಬೇಕಾದ ಎಲ್ಲಾ ತರದ ಸಂತುಷ್ಟಿಯು ಕೂಡ ಆ ಆತ್ಮನಿಂದಲೇ
ಸಿಗ್ತದೆ. ಆ ತೃಪ್ತಿಗೆ ಕಾರಣವಾದ ಸುಖವನ್ನು ಅನುಭವಿಸ್ತಾನೆ. ಅಲ್ಲಿ ಆತ್ಮತೃಪ್ತ ಅಂದ್ರೆ ಆತ್ಮವನ್ನು ಬಿಟ್ಟು ಇತರ ವಸ್ತುಗಳಲ್ಲಿ ಅವನಿಗೆ ಸ್ಪೃಹ ಆಸಕ್ತಿನೇ ಇರೋದಿಲ್ಲ. ಆತ್ಮ ಸಂತುಷ್ಟ ಅಂದ್ರೆ ಆ ತೃಪ್ತಿಗೆ ಕಾರಣವಾದ ಸುಖ ಆತ್ಮನಿಂದಲೇ ಅವನಿಗೆ ಬರ್ತಿರ್ತದೆ. ಅವನಿಗೆ ಕಾರ್ಯಂ ನ ವಿದ್ಯತೆ, ಯಾವುದೇ ಮಾಡಬೇಕಾದ ಕರ್ಮದ ನಿರ್ಬಂಧ ಇಲ್ಲ ಅಂತ ಅದರ ತಾತ್ಪರ್ಯ. ಹೇಗೆ ಜೈಮಿನಿಗಳಿಗೂ ಬಾದರಾಯಣರಿಗೂ ವ್ಯತ್ಯಾಸ ಅಂದ್ರೆ, ಜೈಮಿನಿಗಳ ಮತ ಮನುಷ್ಯರಿಗೆ ಸಂಬಂಧಪಟ್ಟದ್ದು, ಬಾದರಾಯಣರ ಮತ ದೇವತೆಗಳಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ಅವೆರಡರಲ್ಲೂ ಕೂಡ ವಿರೋಧ ಇಲ್ಲ. ಹೀಗೆ ಈ ಸೂತ್ರದಲ್ಲಿ ಕಾಮಚಾರ ಅನುಜ್ಞಾವನ್ನು ಕೊಟ್ಟಿದ್ದಾರೆ. ಹೇಗೆ ಬೇಕಾದ್ರೂ ಇರಿ, ತೊಂದರೆ ಇಲ್ಲ ನೀವು ಅಂತ ಈ ತರ ಹೇಳಿದಂತೆ ಕಾಣಿಸ್ತದೆ. ಸುರಾಣಾಂತ ಯಥಾಕ್ರಮಂ ಸುಖಂ ಕ್ಲುಪ್ತಂ ಇತಿ, ಇದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ಅನುಷ್ಠೇಯಂ ಬಾದರಾಯಣ, ಈ ಸೂತ್ರಕ್ಕೆ ಸಂಬಂಧಪಟ್ಟ ವಿಶೇಷ ಏನು ಅಂದ್ರೆ ಅದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ಕ್ಲುಪ್ತಮೇವ ನ ಹ್ರಾಸವತ, ಅವ್ರಿಗೇನು ಸಿಗಬೇಕಾಗಿತ್ತೋ ಅದು ಸಿಕ್ಕೇ ಸಿಗ್ತದೆ ಹೊರತು ಅದರಿಂದ ಏನೂ ತೊಂದರೆ ಇಲ್ಲ ಅಂತ ಅದರ ಅಭಿಪ್ರಾಯ. ಏನ ತಾರತಮ್ಯ ಭಂಗ ಸ್ಯಾತ್, ಒಂದು ವೇಳೆ ಅವ್ರಿಗೆ ಬೇಕಾಬಿಟ್ಟಿಯಾಗಿ ಸಿಗೋದಾಗಿದ್ರೆ ಈ ಒಬ್ಬ ವ್ಯಕ್ತಿಗೆ ಏನು ಸಿಗಬೇಕಾಗಿತ್ತು ಅದು ಸಿಗದೆ ಅದೆಲ್ಲ ಅಸ್ತವ್ಯಸ್ತ ಆಗಿದ್ರೆ ಆವಾಗ ತಾರತಮ್ಯಕ್ಕೆ ಭಂಗ ಬರ್ತಿತ್ತು. ತಾರತಮ್ಯಕ್ಕೆ ಭಂಗ ಬರುವಂಥ ಯಾವುದೇ ಪ್ರಸಂಗವೂ ಇಲ್ಲ. ಅವರವ್ರಿಗೆ ಏನೇನು ಸಿಗಬೇಕೋ ಅದು ಸಿಕ್ಕೇ ಸಿಗ್ತದೆ. ದೊಡ್ಡ ದೇವತೆಗೆ ಹೆಚ್ಚಿಂದು, ಕಡಿಮೆ ಸಣ್ಣ ದೇವತೆಗೆ ಇನ್ನೂ ಕಡಿಮೆಂದು, ಹೀಗೆ ಎಲ್ಲವೂ ಕೂಡ ಸಿಕ್ಕೇ ಸಿಗ್ತವೆ. ಆದ್ರಿಂದ ಅವರ ತಾರತಮ್ಯಕ್ಕೇನೂ ಭಂಗ ಇಲ್ಲ ಅಂತ ಅದರ ಅಭಿಪ್ರಾಯ. ಇತಿ ಭಾವೇನ ಉಕ್ತಂ ಯಥಾಕ್ರಮಂ, ಯಥಾಕ್ರಮಂ ಅಂತ ಆಚಾರ್ಯರು ಅದನ್ನು ಹೇಳಿದ್ದಾರೆ. ಸುರಾಣಾಂ ಪಿತಿ ತು ಶಬ್ದಸ್ತು, ಸುರಾಣಾಂ ಅಂತೇನು, ಸುಖಂ ನೃಣಾಂ ಸುರಾಣಾಂ ಮುಕ್ತವು ತು, ಸುರಾಣಾಂ ತು ಅಂತ ಹೀಗಿದೆ ಅಲ್ಲಿ. ನೃಣಾಂ ಸುರಾಣಾಂ ಮುಕ್ತವು ತು ಅಂತ ಏನಿದೆ, ಆ ತು ಅಂತನ್ನುವಲ್ಲಿ ದೇವತೆಗಳಿಗೊಂದು ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ಅದು ದೇವಾನಾಮಪಿ ಪ್ರಾಯ ಕ್ಲುಪ್ತಸ್ತು ಕಥಂಚನ ಪ್ರಾಪ್ತ ಹ್ರಾಸೋ ಭವೇತ್ ಕ್ವಾಪಿ ಮಹತಾತು ವಿಕರ್ಮಣ ಇತಿ ಅನುಭಾಷ್ಯ ಮುಕ್ತ ವಿಶೇಷ ದ್ಯೋತಕಃ. ಈಗಾಗಲೇ ಹಿಂದಿನ ಭಾಗದಲ್ಲಿ ಅನುವ್ಯಾಖ್ಯಾನದಲ್ಲಿ ಬಂದ ಮಾತನ್ನು ನಾವು ನೋಡಿದ್ದೇವೆ. ಅನುವ್ಯಾಖ್ಯಾನದಲ್ಲಿ ಬಂದ ಒಂದು 4-6 ಶ್ಲೋಕಗಳು ನೋಡಿದ್ವಿ. ಅದೇನು ಹೇಳಿದೆ, ದೇವತೆಗಳಿಗೆ ಪ್ರಾಯ ಅವರ ತೃಪ್ತವಾದ ಸುಖಕ್ಕೆ ಏನು ಹ್ರಾಸ ಆಗೋದಿಲ್ಲ. ಪ್ರಾಪ್ತ ಹ್ರಾಸ ಭವೇತ್ ಕ್ವಾಪಿ, ಆದರೆ ಯೋಗ್ಯತೆಗೆ ಮೀರಿ ಏನು ಪುಣ್ಯಕರ್ಮ ಮಾಡಿರ್ತಾರೆ ಆ ಪುಣ್ಯಕರ್ಮದ ಫಲವಾಗಿ ಏನೊಂದು ಆನಂದ ಅವರಿಗೆ ಸಿಗಬೇಕಾಗಿರ್ತದೆ, ಅದು ಸಿಗುವುದು, ಅದೇ ಪ್ರಾಪ್ತ. ಅದರಲ್ಲಿ ಹ್ರಾಸ ಆಗ್ಬಹುದು. ಯಾಕೆಂದ್ರೆ ಮಹತಾತ ವಿಕರ್ಮಣ, ಮಹಾವಿಕರ್ಮದಿಂದ ಅವ್ರಿಗಾಗಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಸ್ವಾಮಿನ ಫಲಶ್ರುತೇರಿತ್ಯಾತ್ರೇಯ ಅಂತ ಮುಂದೆ 44ನೇ ಸೂತ್ರ 3ನೇ ಅಧ್ಯಾಯದ 4ನೇ ಪಾದದಲ್ಲಿ, ಅದು 7ನೇ ಫಲಶ್ರುತ್ಯಧಿಕರಣ. ಅದರ ಸಾರ ಸಂಗ್ರಹವನ್ನು ಕೂಡ ಆಚಾರ್ಯರು ನೃಣಾಂ ಸುರಾಣಾಂ ಮುಕ್ತೌತು ಸುಖಂ ಕ್ಲುಪ್ತಂ ಯಥಾಕ್ರಮಂ ಅಂತ ಹೀಗೊಂದು ಮಾತಿನಿಂದ ತಿಳಿಸಿದ್ದಾರೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು 101ನೇ ಗದ್ಯ ಭಾಗದಲ್ಲಿ ವಿವರಿಸ್ತಾರೆ. ಯತ್ತು ತತ್ವಾಭಿಮಾನಿ ದೇವತಾನಾಮೇವ ಸಂಪೂರ್ಣ ಪ್ರಜಾಕೃತ ಪುಣ್ಯ ಫಲಂ ಇತ್ಯರ್ಥ ಸಾಧಕಂ ಸ್ವಾಮಿನಃ ಫಲಶ್ರುತೇ ಇತ್ಯಧಿಕರಣಂ. ಸ್ವಾಮಿನಃ ಫಲಶ್ರುತೇ ಅಂತ ಸೂತ್ರದಿಂದ ಸೂಚಿತವಾಗುವ ಆ ಅಧಿಕರಣ ಏನನ್ನು ಹೇಳ್ತದೆ ಅಂದ್ರೆ, ಪ್ರಜೆಗಳು ನಮ್ಮಂಥವ್ರು ಏನಿದ್ದೀವಲ್ಲ, ನಾವು ಮಾಡಿದ ಪುಣ್ಯದ ಫಲ ಸಂಪೂರ್ಣವಾಗಿ ಹೋಗುವುದು ಆ ದೇವತೆಗಳಿಗೇನೆ, ನಮಗದು ಪೂರ್ಣವಾಗಿ ಸಿಗೋದಿಲ್ಲ. ಆ ಅರ್ಥವನ್ನ ಪ್ರತಿಪಾದನೆ ಮಾಡುವಂಥ ಫಲಶ್ರುತ್ಯಧಿಕರಣ. ಅದರ ಅರ್ಥವನ್ನು ಆಚಾರ್ಯರು ನೃಣಾಂ ಸುರಾಣಾಂ ಅಂತ ಈ ಮಾತಿನಿಂದ ಸಂಗ್ರಹ ಮಾಡಿದ್ದಾರೆ. ತಥಾಹಿ, ಅದು ಹೇಗೆ ಅಂದ್ರೆ, ಗುಣದೋಷೇ ಸುಖಸ್ಯಾಪಿ ಅಂತಲ್ಲಿದೆಯಲ್ಲ, ಗುಣದೋಷೈ ಅನ್ನೋ ಮಾತನ್ನ ಸ್ವಲ್ಪ ವರ್ಗೀಕರಣ, ಗುಣ ಅಲ್ಲಿ ವಿಭಾಗೇನ, ಗುಣ ದೋಷ ಅಂತ ಸಮಸ್ತ ಪದ ಇದೆ. ಆ ಸಮಸ್ತ ಪದ ಇದ್ದದನ್ನ ವಿಭಾಗಿಸಿ ಗುಣೈಹಿ ಅಂತ ಮಾತ್ರ, ಗುಣೈಹಿ ಇತಿ ಅನ್ವಯತೆ, ಗುಣ ಅಂತ ಅನ್ನೋದು ಮಾತ್ರ ಇಲ್ಲಿ ತಿಳ್ಕೋಬೇಕು. ನೃಣಾಂ ಅಂದ್ರೆ ಪ್ರಜಾನಾಂ ಗುಣೈಹಿ ಪುಣ್ಯೈಹಿ ಅಂತ ಹೀಗೆ ಅರ್ಥ ಅದಕ್ಕೆ. ನೃಣಾಂ ಗುಣದೋಷೈಹಿ ಅಂತ ಅನ್ನುವಲ್ಲಿ ದೋಷ ಅನ್ನೋದನ್ನು ಬಿಟ್ಟು ಬಿಡೋಣ, ಗುಣ ಅಂತ ಮಾತ್ರ ಉಳಿತು. ನೃಣಾಂ ಅಂತ ಅನ್ನೋದಕ್ಕೆ ಪ್ರಜಾನಾಂ ಅಂತ ಅರ್ಥ. ಯಾರು ಈ ಜಗತ್ತನ್ನು ಸಾಧನೆ ಮಾಡೋರಿದ್ದಲ್ಲ, ಪ್ರಜೆಗಳು ಅಂದ್ರೆ ಸಾಧಕರು ಅಂತ ಅರ್ಥ, ಬೇರೆ ಏನಲ್ಲ.
ಅವರು ಏನು ಸಾಧನೆ ಮಾಡ್ತಾರೆ ಅವೇ ಗುಣಗಳು. ಆ ಗುಣಗಳು ಅಂದ್ರೆ ಪುಣ್ಯಗಳು. ಅವುಗಳಿಂದ ಕ್ಲುಪ್ತಮ್ ಅಂದ್ರೆ ಸಂಪೂರ್ಣಮ್ ಅಂತ. ಕ್ಲುಪ್ತಮ್ ಅಂತ ಅಂದ್ಮೇಲೆ ಒಂದು ಕಾಮ ಕೊಟ್ಟಿದ್ದಾರೆ ಅವರು. ಕಾಮ ಸರಿಯಲ್ಲ, ಅದನ್ನ ಡಿಲೀಟ್ ಮಾಡೋದು ಒಳ್ಳೇದು. ಕ್ಲುಪ್ತಮ್ ಅಂತ ಅನ್ನೋದಕ್ಕೆ ಸಂಪೂರ್ಣಂ ಅಂತ ಅರ್ಥ. ಸಂಪೂರ್ಣವಾದ ಸುಖ ಅಂತ ಅನ್ನೋದು ಸುರಾಣ ಯಥಾಕ್ರಮಂ ತತ್ತದ್ ದೇವತಾ ಆಧಿಕ್ಯಾನುರೋಧೇನ ಭವೇತ್. ಆಯಾ ದೇವತೆಗಳ ಯೋಗ್ಯತೆ ಎಷ್ಟಿದೆಯೋ ಅದಕ್ಕನುಸಾರವಾಗಿ ಅವೆಲ್ಲ ಬರ್ತವೆ ಅಂತ ತಾತ್ಪರ್ಯ. ತಾರತಮ್ಯಕ್ಕನುಗುಣವಾಗಿ ಬ್ರಹ್ಮನಿಗೆ ಹೆಚ್ಚು, ಕೆಳಗೆ ಬಂದ ದೇವತೆಗಳಿಗೆ ಇನ್ನೂ ಕಡಿಮೆ. ಮತ್ತೆ ನಮಗೇನು ಅಂದ್ರೆ ನಮಗೇನು ನಿಲ್ಲಾಗೋದಿಲ್ಲ. ಪ್ರಜಾನಾಂತ ಅಲ್ಪಮೇವ, ನಮಗೆ ಸ್ವಲ್ಪ ಸಿಕ್ಕೇ ಸಿಗ್ತದೆ. ಅಲ್ಲಿ ಫಲ ಅಂತ ಹೇಳ್ಬೋದಿತ್ತು, ದೇವತೆಗಳಿಗೆ ಹೆಚ್ಚು ಫಲ, ನಮಗೆ ಕಡಿಮೆ ಫಲ ಅಂತ. ಆದ್ರೆ ಫಲ ಅಂತ ಹೇಳೋ ಬದಲು ಸುಖ ಅಂತ ಹೇಳಿದ್ದಾರೆ. ಅತ್ರ ಫಲಮಿತಿ ವಾಚ್ಯೆ ಸುಖಮಿತಿ ಪುಣ್ಯ ಫಲ ಮಾತ್ರೋಕ್ತಿ. ಪುಣ್ಯದ ಫಲವನ್ನು ಮಾತ್ರ ಹೇಳುವ ತಾತ್ಪರ್ಯ ಇದೆ ಅವರಿಗೆ. ಆದ್ರಿಂದ ಉಳಿದುದನ್ನ ಬಿಟ್ಟಿದ್ದಾರೆ ಅಂತ ಅದರ ತಾತ್ಪರ್ಯ. ಪುಣ್ಯದ ಫಲ ಯಾವುದು? ಸುಖ, ನಾಳೆ ಮುಕ್ತಿಯಲ್ಲಿ ಸಿಗಬೇಕಾದಂತಹ ಸುಖ ಅಂತ ಅದರ ಅಭಿಪ್ರಾಯ. ಪ್ರಜಾಕೃತ ಪುಣ್ಯ ಫಲಮೇವ ದೇವಾನಾಂ ನ ಪಾಪ ಫಲಂ. ಪ್ರಜೆಗಳು ಮಾಡಿದ ಪುಣ್ಯದ ಫಲವನ್ನೇ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಪಾಪ ಯಾರಿಗೆ ಹೋಗ್ತದಂದ್ರೆ ತತ್ವ ಅಸುರಾಣ. ಪುಣ್ಯಮೇವ ಅಮಂ ಗಚ್ಚತಿ ನಹ ವೈ ದೇವಾನ್ ಪಾಪಂ ಗಚ್ಚತಿ ಇತಿ ಶ್ರುತೇಹೇ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೂಡ ಮಾಧ್ಯಂದಿನಾಯನ ಶ್ರುತಿಯನ್ನು ಆಚಾರ್ಯ ಉದ್ಧರಿಸ್ತಾರೆ. ಯದುಕಿಂಚ ಇಮಾ ಪ್ರಜಾ ಶುಭಮಾಚರಂತಿ ದೇವಾ ಏವ ತದಾಚರಂತೆ. ಈ ಜಗತ್ತಿನಲ್ಲಿ ನಾವು ಏನೇ ಜ್ಞಾನ ಯಜ್ಞ ದ್ರವ್ಯ ಯಜ್ಞ ಮೊದಲಾದವುಗಳನ್ನು ಮಾಡ್ತೀವಲ್ಲ, ಅದನ್ನೆಲ್ಲ ಮಾಡುವವರು ದೇವತೆಗಳೇ. ಯದುಕಿಂಚ ಇಮಾ ಪ್ರಜಾ ವಿಜಾನತೆ ದೇವಾ ಏವ ತದ್ವಿಜಾನತೆ. ಕರ್ಮ ಮಾಡುವುದು ನಾವು ಮಾಡಿದ್ದು ಅದು ದೇವತೆಗಳು ಮಾಡಿಸಿದ್ರಿಂದಲೇ. ಅವರೇ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಅಭಿಮಾನಿಗಳಾಗಿ ಮಾಡಿಸಿದ್ದು. ಮತ್ತೆ ನಾವೇನು ತಿಳ್ಕೊತೀವಿ ಅಂದ್ರೆ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡ್ತೀವಿ, ಅದನ್ನು ದೇವತೆಗಳೇ ಮಾಡಿದ್ದದು. ಸ್ವಾಮಿ ಹಿ ಫಲಮಷ್ಟುತೆ ನ ಸ್ವಾಮಿ ಕರ್ಮ ಕುರ್ವಾಣ. ಸ್ವಾಮಿಗೆ ಯಾವತ್ತೂ ಕೂಡ ಫಲ, ಯಜಮಾನನಿಗೆ ಫಲ. ಯಜಮಾನ ಅಲ್ಲದೆ ಇದ್ದವನಿಗೆ ಅವನು ಕರ್ಮ ಮಾಡಿದ್ರು ಕೂಡ ಅವನಿಗೆ ಫಲ ಇಲ್ಲ. ಮನೆ ಕಟ್ಟಿಸುವಂಥವನು ಸ್ವಾಮಿ, ಒಬ್ಬ ಮಾಲೀಕ. ಆ ಮನೆ ಕಟ್ಟಿದ್ರೆ ಫಲ ಅವನಿಗೆ. ಕೆಲಸ ಮಾಡಿದ್ರ ಸಲುವಾಗಿ ಒಂದಿಷ್ಟು ಕೂಲಿ ಮಾತ್ರ ಪ್ರಜೆಗಳಿಗೆ ಸಿಗ್ತದೆ ಹೊರತು ಇನ್ನು ಜಾಸ್ತಿ ಇನ್ಯಾವುದೂ ಸಿಗೋದಿಲ್ಲ ಅಂತ ತಾತ್ಪರ್ಯ. ಆದ್ರಿಂದ ನಾವು ಮಾಡುವಂಥ ಎಲ್ಲಾ ಜ್ಞಾನ ಯಜ್ಞ ದ್ರವ್ಯ ಯಜ್ಞ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಪ್ರಜೆಗಳೇ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಪ್ರಜೆಗಳಿಗೆ ಅಲ್ಪ ಫಲ, ದೇವತೆಗಳಿಗೆ ಜಾಸ್ತಿ ಫಲ ಅಂತ ಅದರ ತಾತ್ಪರ್ಯ. ಪುಣ್ಯಮೇವ ಅಮಂ ಗಚ್ಚತಿ ನಹ ವೈ ದೇವಾನ್ ಪಾಪಂ ಗಚ್ಚತಿ ಅಂತ ಏನು ವೇದವಾಕ್ಯ ಇದೆ, ಇದು ಬೃಹದಾರಣ್ಯಕ ಉಪನಿಷತ್ತೆಂದು. ಸಪ್ತಾನ್ನ ಬ್ರಾಹ್ಮಣ, 6ನೇ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಬರುವಂಥ ಮಾತಿದು. 3ನೇ ಅಧ್ಯಾಯದಲ್ಲಿ ಸಪ್ತಾನ್ನ ಬ್ರಾಹ್ಮಣ ಅಲ್ಲಿ ಬರುವಂತ ಶ್ಲೋಕ ಅದು. ನಮ್ಮಿಂದ ಪುಣ್ಯಕರ್ಮವನ್ನು ಮಾಡಿಸಿದವರು ದೇವತೆಗಳಾದ್ರಿಂದ ದೇವತೆಗಳಿಗೆ ಹೆಚ್ಚು ಫಲ, ನಮ್ಮಿಂದ ಪಾಪಕರ್ಮವನ್ನು ಮಾಡಿಸಿದವರು ದೈತ್ಯರಾದ್ರಿಂದ ದೈತ್ಯರಿಗೆ ಪಾಪದ ಫಲ ಹೆಚ್ಚು. ಹೀಗೆ ಪುಣ್ಯದ ಫಲ ಮತ್ತು ಪಾಪದ ಫಲ ಎರಡೂ ಕೂಡ ದೈತ್ಯರಿಗೆ ಹೆಚ್ಚು. ಇಷ್ಟೆಲ್ಲ ನಾವು ಅನೇಕ ಥರದ ಪಾಪಗಳನ್ನು ಮಾಡಿದರೂ ಕೂಡ ನಮಗೆ ಬರೋದು ಪುಣ್ಯವೂ ಸುಖವೂ ಕಡಿಮೆ, ಹಾಗೆ ದುಃಖವೂ ಕೂಡ ಕಡಿಮೆನೆ. ಇದನ್ನ ಭಾಗವತ ತಾತ್ಪರ್ಯದಲ್ಲೂ ಕೂಡ ಒಂದೊಂದು ಬೇರೆ ಬೇರೆ ಆಂಗಲ್ಗಳಿಂದ ಹೇಳಿದ್ದಾರೆ. ನಮ್ಮ ವ್ಯಕ್ತಿತ್ವ ಅಂದ್ರೆ ನಾವೊಬ್ಬರೇ ಇರೋದಿಲ್ಲ, ಇಲ್ಲಿ ದೇವತೆಗಳು ಇರ್ತಾರೆ, ದೈತ್ಯರು ಇರ್ತಾರೆ. ನಮಗೆ ತುಂಬಾ ನೋವು ಇತ್ಯಾದಿಗಳು ಆಗ್ತಾವಲ್ಲ, ಆ ನೋವು ಆದಾಗಲೂ ಕೂಡ ಆ ಹೆಚ್ಚಿನ ನೋವು ಆಗೋದು ಇತ್ಯಾದಿಗಳು ದೈತ್ಯರಿಗೆ ಅಂತ, ನಮಗಾಗೋದಿಲ್ಲ. ಆದ್ರೆ ದೇಹದಲ್ಲಿ ನಾವು ಒಬ್ಬರೇ ಇದ್ದೀವಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ದ್ರೌಪದಿ ದೇಹದಲ್ಲಿ ತಾನು ಒಬ್ಬಳೇ ಇದ್ಲು ಅಂತ ಆಕೆ ತಿಳ್ಕೊಂಡಂತೆ. ಆಕೆ ಅಂದ್ರೆ ದ್ರೌಪದಿ ಅಲ್ಲ, ಅಲ್ಲಿರುವ ದೇವಿಯರು ಅನೇಕ ಜನ ಇದ್ರು. ಆದ್ರೆ ಪ್ರತಿಯೊಬ್ಬರು ಏನ್ ತಿಳ್ಕೊಂಡ್ಬಿಟ್ಟಿದ್ರು, ಈ ದೇಹದಲ್ಲಿ ನಾನೊಬ್ಬಳೇ ಇದ್ದೀನಿ ಅಂತ. ಭಾರತೀ ದೇವಿಯ ಹೊರತಾಗಿ ಎಲ್ಲರೂ ಕೂಡ ಹಾಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಆದ್ರಿಂದ ಅದರ ತಾತ್ಪರ್ಯ ಆ ಥರ ನಾವು ತಿಳ್ಕೋಬೇಕು. ಅಸುರರಿಗೂ ಕೂಡ ಪಾಪವನ್ನು ಮಾಡಿಸುವ ಸಾಮರ್ಥ್ಯವನ್ನ ಪರಮಾತ್ಮ, ಮುಖ್ಯ ಪ್ರಾಣ ಇತ್ಯಾದಿ ದೇವತೆಗಳೇ ಕೊಟ್ಟಿರ್ತಾರೆ. ಅವರು ಅಸುರರದು ಮತ್ತು ಸುರರದು ಸಾಧನೆ ಹೇಗೆ ಅಂದ್ರೆ, ತಾವು ತಮ್ಮ ಕೆಲಸ ಮಾಡುವುದಲ್ಲದೇನೆ, ತಮ್ಮ ಸಾಧನೆಯನ್ನು ತಾವು ಮಾಡುವುದಲ್ಲದೇನೆ
ಇನ್ನೊಬ್ಬರ ಕಡೆಯಿಂದ ಸತ್ಕರ್ಮಗಳನ್ನು ಮಾಡಿಸಿ ಹಾಗೆ ಇನ್ನೊಬ್ಬರ ಕಡೆಯಿಂದ ದುಷ್ಕರ್ಮಗಳನ್ನು ಕೂಡ ಮಾಡಿಸಿ ಆ ಮೂಲಕ ತಮ್ಮ ಸಾಧನೆಯನ್ನು ಅವರು ಹೆಚ್ಚು ಮಾಡ್ಕೋಬೇಕು. ಆದ್ರಿಂದ ತಾವೊಬ್ಬರೇ ಮಾಡಿಬಿಟ್ರೆ ಅವ್ರ ಸಾಧನೆ ಪೂರ್ಣ ಆಗೋದಿಲ್ಲ. ಇನ್ನೊಬ್ಬರ ಕಡೆಯಿಂದ ಮಾಡಿಸಿದಾಗ ಅವ್ರ ಸಾಧನೆ ಮತ್ತೆ ಹೆಚ್ಚಾಗ್ತದೆ. ಅದಕ್ಕಾಗಿ ಮತ್ತೊಬ್ಬರ ಕಡೆಯಿಂದ ಮಾಡಿಸುವುದನ್ನು, ಪಾಪವನ್ನು ಪುಣ್ಯವನ್ನು ಮತ್ತೆ ಮಾಡಿಸುವುದನ್ನ ಅವರಿಗೆ ಪರಮಾತ್ಮ ಜವಾಬ್ದಾರಿಯನ್ನೇ